ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಜಿಲ್ಲಾ ಪಂಚಾಯಿತಿಯಿಂದ ಹಲವಾರು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಯಾವ್ದ್ಯಾವುದು ಅದರ ಎಲ್ಲರ ವಿವರನ ತಿಳ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಜಿಲ್ಲಾ ಪಂಚಾಯಿತಿಯಿಂದ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಸ್ಯಾಲರಿ 22ರಿಂದ 25,000 ರೂಪಾಯಿ ತಿಂಗಳಿಗಿರುತ್ತೆ. ಎಲಿಜಿಬಿಲಿಟಿ ಡೀಟೇಲ್ಸು ಮತ್ತೆ ವೇಕೆನ್ಸಿ ಎಷ್ಟಿದೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಯಾವ್ಯಾವುದು ಹುದ್ದೆ ಅಂತ ನೋಡಿದ್ರೆ IEC ಸ್ಪೆಷಲಿಸ್ಟ್, HRD ಮತ್ತೆ ಕೆಪಾಸಿಟಿ ಬಿಲ್ಡಿಂಗ್ ಸ್ಪೆಷಲಿಸ್ಟು ಮತ್ತೆ ಅಕೌಂಟೆಂಟು, ಡೇಟಾ ಎಂಟ್ರಿ ಆಪರೇಟರ್, ಇದಿಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 45 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಅಪ್ಲಿಕೇಶನ್ ಫೀಸ್ ನ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಸ್ಯಾಲರಿ ಡೀಟೇಲ್ಸ್ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ಸೆಲೆಕ್ಷನ್ ಪ್ರೋಸೆಸ್ ನ ನೋಡ್ಬಿಡೋಣ. ಸೆಲೆಕ್ಷನ್ ಪ್ರೋಸೆಸ್ ನ ನೋಡೋದಾದ್ರೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಬೇರೆ ಏನು ಪರೀಕ್ಷೆ ಆತರ ಲಿಖಿತ ಪರೀಕ್ಷೆ ಏನು ಇರೋದಿಲ್ಲ. ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಸ್ಟೆಪ್ಸ್ ತಿಳ್ಕೊಡ್ತೀನಿ. ಅಂದ್ರೆ ಏನೇನು ಅದಕ್ಕಿಂತ ಮುಂಚೆ ರೆಡಿ ಇಟ್ಕೋಬೇಕು ಅಂತ ಹೇಳಿ. ನೀವು ಅಫಿಷಿಯಲ್ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಯಾಕಂದ್ರೆ ನಿಮ್ಮಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಗೊತ್ತಾಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಈಸಿ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿರ್ತಾರಲ್ಲ ಅದನ್ನ, ಓಕೆನಾ? ಅದನ್ನ ನೋಡಿದ್ರಿ, ಅದನ್ನ ನೋಡಿದ ತಕ್ಷಣ ನೀವು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕಬೇಕಾಗುತ್ತೆ. ಆನ್ಲೈನ್ ಮೋಡ್ ನಲ್ಲಿ ಹಾಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಇಮೇಲ್ ID, ಮೊಬೈಲ್ ನಂಬರು ಇದನ್ನೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ. ಆಮೇಲೆ ಡಾಕ್ಯುಮೆಂಟ್ಸ್ ನ ಸ್ಕ್ಯಾನ್ಡ್ ಕಾಪಿ ರೆಡಿ ಇಟ್ಕೊಳ್ಳಿ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ID ಪ್ರೂಫಿಗೆ ಆಧಾರ್ ಕಾರ್ಡು, ವೋಟರ್ ID ಮತ್ತೆ ಯಾವ್ದಾದ್ರು ಪಾನ್ ಕಾರ್ಡು ಈ ತರದ್ದು, ಮತ್ತೆ ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡು, ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಸರ್ಟಿಫಿಕೇಟ್ಸ್ ಅವೆಲ್ಲ ಇಟ್ಕೊಳ್ಳಿ, ಮಾರ್ಕ್ಸ್ ಕಾರ್ಡು ಎಲ್ಲ. ಆಮೇಲೆ ರೆಸ್ಯೂಮ್ ಕೇಳಿದ್ರೆ ಅಲ್ಲಿ ಅಟ್ಯಾಚ್ ಮಾಡಿ, ಕೇಳಿಲ್ಲ ಅಂದ್ರೆ ಏನು ಅವಶ್ಯಕತೆ ಇರಲ್ಲ. ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನ ಅಟ್ಯಾಚ್ ಮಾಡ್ಬೋದು ನೀವು. ನೆಕ್ಸ್ಟ್ ಈ ಅಕೌಂಟೆಂಟು, ಡೇಟಾ ಎಂಟ್ರಿ ಆಪರೇಟರ್ ಇದರೆಲ್ಲ ಲಿಂಕ್ ಎಲ್ಲಿದೆ ಅಂತ ಹೇಳಿದ್ರೆ ಮುಂದೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಲಿಂಕ್ ನ ಹೇಗೆ ಅಪ್ಲೈ ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ನೋಡ್ತಾ ಇರಿ ವಿಡಿಯೋ ಕೊನೆ ತನಕ. ಅದಾದ ನಂತರ ನೀವು ಸ್ಕ್ಯಾನಡ್ ಕಾಪಿ ಇರುತ್ತಲ್ಲ, ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಾದ್ಮೇಲೆ ಅಲ್ಲೆಲ್ಲ ಅಟ್ಯಾಚ್ ಮಾಡಬೇಕಾಗುತ್ತೆ. ನೀವು PDF ಫಾರ್ಮ್ಯಾಟ್ ಅಲ್ಲಿ ಇಟ್ಕೊಂಡಿರಿ, ಯಾಕಂದ್ರೆ ಎಲ್ಲ ಕಡೆ PDF ಫಾರ್ಮ್ಯಾಟ್ ನಲ್ಲೇ ಕೇಳ್ತಾರೆ, ಓಕೆನಾ? ಮತ್ತೆ ಒಂದು ಪಾಸ್ಪೋರ್ಟ್ ಫೋಟೋ ಇಟ್ಕೊಂಡಿರಿ. ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಅನ್ಸುತ್ತೆ, ಒಂದು ಸೇಫ್ಟಿಗೆ ಒಂದು ಪಾಸ್ಪೋರ್ಟ್ ಕಾಪಿ ಇಟ್ಕೊಂಡಿರಿ. ನೆಕ್ಸ್ಟ್ ಅಪ್ಲಿಕೇಶನ್ ಎಲ್ಲ ಫಿಲ್ಅಪ್ ಮಾಡಾದ್ಮೇಲೆ ಸಬ್ಮಿಟ್ ಬಟನ್ ಕೊಡ್ತಿರಲ್ಲ, ಸಬ್ಮಿಟ್ ಕೊಟ್ಟಾದ್ಮೇಲೆ ಅಪ್ಲಿಕೇಶನ್ ನಂಬರು ಅಥವಾ ರಿಕ್ವೆಸ್ಟ್ ನಂಬರ್ ಏನಾದರೂ ಬಂದರೆ ಅದನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಅದು ಬೇಕಾಗುತ್ತೆ, ಓಕೆನಾ? ಇದೆಲ್ಲ ತಿಳ್ಕೊಂಡ್ರಿ ಅನ್ಕೊಂತೀನಿ. ಬೇಕಾದ್ರೆ ಒಂದ್ಸಲ ಸ್ಕ್ರೀನ್ಶಾಟ್ ತಗೊಳ್ಳಿ ಇದನ್ನ. ಓಕೆ, ಯಾವ್ಯಾವ ಹುದ್ದೆ ಎಷ್ಟೆಷ್ಟಿದೆ ಸ್ಯಾಲ್ರಿ ನೋಡೋದಾದ್ರೆ IEC ಸ್ಪೆಷಲಿಸ್ಟ್ ಹುದ್ದೆ ಒಂದಿದೆ, HRD ಕೆಪಾಸಿಟಿ ಬಿಲ್ಡಿಂಗ್ ಸ್ಪೆಷಲಿಸ್ಟ್ ಒಂದು, ಅಕೌಂಟೆಂಟ್ ಹುದ್ದೆ ಒಂದು, ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆ ಒಂದು ಖಾಲಿ ಇದೆ. ಇಲ್ಲಿ IEC, HRD, ಅಕೌಂಟೆಂಟ್ ಈ ಮೂರು ಹುದ್ದೆಗೆ 25,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ 22,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ವಿವರ ನೋಡೋದಾದ್ರೆ CA ಡಿಗ್ರಿ, BBM, BCom, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, MSW, MA, ಮಾಸ್ಟರ್ ಡಿಗ್ರಿ ಈ ತರ ಎಲ್ಲ ಮಾಡಿರೋರಿಗೂ ಇದೆ ಜಾಬು. ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮತ್ತು ರೆಕಗ್ನೈಸ್ಡ್ ಬೋರ್ಡ್ ಇಂದ. ಯಾವ್ಯಾವ ಹುದ್ದೆಗೆ ಯಾವ್ಯಾವ್ದು ಅಂತ ನೋಡೋದಾದ್ರೆ IEC ಸ್ಪೆಷಲಿಸ್ಟ್ಗೆ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು. HRD ಮತ್ತೆ ಕೆಪಾಸಿಟಿ ಬಿಲ್ಡಿಂಗ್ ಸ್ಪೆಷಲಿಸ್ಟ್ಗೆ ಪೋಸ್ಟ್ ಗ್ರಾಜುಯೇಷನ್ MSW, MA ಆಗಿರಬೇಕು. ಅಕೌಂಟೆಂಟ್ ಹುದ್ದೆಗೆ CA, BCom, BBM, ಗ್ರಾಜುಯೇಷನ್, ಮಾಸ್ಟರ್ ಡಿಗ್ರಿ ಅದರ ಆಗಿರ್ಬೇಕಾಗತ್ತೆ. ಡೇಟಾ ಎಂಟ್ರಿ ಆಪರೇಟರ್ಗೆ ಡಿಗ್ರಿ ಆಗಿರ್ಬೇಕಾಗತ್ತೆ. ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ನ ವಿವರ. ನೆಕ್ಸ್ಟ್ ಎಷ್ಟು ಹುದ್ದೆ ಖಾಲಿ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮಗೆ ಪ್ರತಿದಿನ ಜಾಬ್ ಡೀಟೇಲ್ಸು, ಜಾಬ್ ಅಪ್ಡೇಟ್ಸು ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ಕೊಟ್ಟೇನಿ, ಅದನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಅಲ್ಲಿಂದ ನೀವು ಪ್ರತಿದಿನ ಜಾಬ್ ಡೀಟೇಲ್ಸ್ ಅಪ್ಡೇಟ್ಸ್ ತಿಳ್ಕೊಬಹುದು, ಓಕೆನಾ? ಅದನ್ನ ಹಲವಾರು ಜನ ಜಾಯಿನ್ ಆಗಿದ್ರೆ ನೀವು ಮಿಸ್ ಮಾಡ್ಕೋಬೇಡಿ. ಎಷ್ಟು ಹುದ್ದೆ ಖಾಲಿ ಇದೆ ಅಂತ ನೋಡೋದಾದ್ರೆ 4 ಮುಂಚೆನೆ ತಿಳಿಸ್ಕೊಟ್ಟೆ. ಉದ್ಯೋಗ ಸ್ಥಳ ವಿಜಯನಗರ, ಕರ್ನಾಟಕ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 4 ಫೆಬ್ರವರಿ 2025, ಕೊನೆ ದಿನಾಂಕ 11 ಫೆಬ್ರವರಿ 2025.
ಅಫಿಷಿಯಲ್ ನೋಟಿಫಿಕೇಶನ್ PDF ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ ಜಾಯಿನ್ ಆಗಿ ನೀವು ಅಫಿಷಿಯಲ್ ನೋಟಿಫಿಕೇಶನ್ PDF ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಏನೋ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ಅದರ ಲಿಂಕ್ ಬೇಕಲ್ಲ, ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಓಕೆನಾ? ಈ ಲಿಂಕ್ ನಾನು ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕೊಳ್ಳಿ. ನಿಮಗೆ ಮುಂಚೆ ನಾನು ಒಂದು ಜಾಬ್ದು ಅಪ್ಲಿಕೇಶನ್ ಹಾಕಿದ್ದೆ ಇದೇ ರೀತಿ ಸೇಮ್ ಜಿಲ್ಲಾ ಪಂಚಾಯತಿ ಜಾಬ್ ಇಂದೇನೆ, ಅದು ಉತ್ತರ ಕನ್ನಡದಲ್ಲಿತ್ತು. ಅದರ ಬಗ್ಗೆ ನಾನು ಹೇಗೆ ಅಪ್ಲೈ ಮಾಡಬೇಕು ಅಂತ ಡೆಮೋ ಕೊಟ್ಟಿದ್ನಲ್ಲ, ಅದರ ವಿಡಿಯೋ ನಾನು ಐ ಕಾರ್ಡ್ ನಲ್ಲಿ ಮತ್ತೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ ರೆಫರೆನ್ಸ್ಗೆ. ಅಲ್ಲಿಂದ ಕ್ಲಿಕ್ ಮಾಡಿ ಸ್ಟಾರ್ಟಿಂಗ್ ಜಾಬ್ ಡೀಟೇಲ್ಸ್ ಇದೆ, ಓಡಿಸಿ ಸ್ವಲ್ಪ. ಅದಾದ್ಮೇಲೆ ಎಂಡ್ ಅಲ್ಲಿ ನಿಮಗೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದರ ವಿವರ ಇದೆ, ಅಲ್ಲಿ ನೋಡ್ಕೋಬಹುದು ನೀವು. ಓಕೆನಾ? ಡಿಸ್ಕ್ರಿಪ್ಷನ್, ಐ ಕಾರ್ಡ್ ಮತ್ತೆ ಕಮೆಂಟ್ ಬಾಕ್ಸ್ 3 ಕಡೆ ಕೊಟ್ಟಿರ್ತೀನಿ. ಅಫಿಷಿಯಲ್ ವೆಬ್ಸೈಟು vijayanagar.nic.in, ಅಲ್ಲಿಂದ ಹೋಗಿ ಕೂಡ ನೀವು ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ಇದೇ ಪೇಜ್ ಓಪನ್ ಆಗುತ್ತೆ, ಅಲ್ಲಿಂದ ಮಾಡ್ಕೋಬಹುದು. ಗೊತ್ತಾಯ್ತಲ್ಲ? ಇದಿಷ್ಟು ಈ ಜಾಬ್ ನ ವಿವರ. ಏನಾದ್ರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಕೂಡ ಮಾಡಿ, ನಿಮ್ಮ ಇಷ್ಟ. ಏನಾದ್ರೂ ಇಂಪ್ರೂವ್ಮೆಂಟ್ ಬೇಕು, ಏನಾದ್ರು ಚೇಂಜಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ಚೇಂಜಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಯಾವ ಊರು ಅಂತಾನು ಕಮೆಂಟ್ ಮಾಡಿ, ಆ ಊರಿನ ಬಗ್ಗೆ ಜಾಬ್ ಡೀಟೇಲ್ಸ್ ಇದ್ರೆ ನಾವು ಅದ್ರ ಬಗ್ಗೆ ಜಾಬ್ ವಿಡಿಯೋ ಮಾಡ್ತೀವಿ. ಕೊನೆ ತನಕ ನೋಡಿದಕ್ಕೆ ಧನ್ಯವಾದಗಳು ವೀಕ್ಷಕರೇ. ಬಾಯ್ ಬಾಯ್.